ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಆರ್ ಪರಿಮಳ. ಇಂದು ಜೂನ್ 5, 2025 ವಿಶ್ವ ಪರಿಸರ ದಿನಾಚರಣೆ. ಈ ಬಾರಿಯ ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಪ್ಲಾಸ್ಟಿಕ್ ಮುಕ್ತ ಸಮಾಜ. ನಿಮ್ಮೆಲ್ಲರ ಕರ್ತವ್ಯ ಈ ಸಮಾಜವನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿನಮಾನದಲ್ಲಿ ನಾವು ಕುಡಿಯುವ ನೀರಿನಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಇದೆ, ನಾವು ತಿನ್ನುವ ಆಹಾರದಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಇದೆ. ಭೂಮಿ ತಾಯಿಯಂತೂ ತನ್ನ ಒಡಲಲ್ಲೇ ಪ್ಲಾಸ್ಟಿಕ್ ಅನ್ನು ತುಂಬಿಕೊಂಡಿದ್ದಾಳೆ. ಮಣ್ಣಿನ ಕಣದಲ್ಲೂ ಮೈಕ್ರೋಪ್ಲಾಸ್ಟಿಕ್ ಅಂಶಗಳು ಇರುವುದು ಗೋಚರವಾಗಿದೆ. ಸಮುದ್ರದ ನೀರು ಕೂಡ ಈ ಮೈಕ್ರೋಪ್ಲಾಸ್ಟಿಕ್ಸ್ನಿಂದ ಮುಕ್ತವಾಗಿಲ್ಲ. ಆ ಸಮುದ್ರದಲ್ಲಿ ಬದುಕುವ ಜೀವಿಗಳು ಕೂಡ, ಮೀನು ಇತ್ಯಾದಿ ಪ್ರಾಣಿಗಳು ಕೂಡ ತಮ್ಮ ಒಡಲೊಳಗೆ ಪ್ಲಾಸ್ಟಿಕ್ ಅನ್ನು ತುಂಬಿಕೊಂಡಿರುವಂಥ ಅಂಶ ಹೊರಬಿದ್ದಿದೆ. ಅದೇ ಪ್ರಕಾರ ಯಾವುದೇ ಕೊಳ ಮತ್ತು ಕೆರೆ, ಬಾವಿ, ಯಾವ ನೀರಿನಲ್ಲೂ ಪ್ಲಾಸ್ಟಿಕ್ ಅಂಶ ಇರುವಂಥದ್ದು ಒಂದು ಗೋಚರವಾಗಿದೆ. ಇದೊಂದು ಬಹಳ ಹಾನಿಕಾರಕವಾದ ಒಂದು ಅಂಶ. ಯಾಕೆಂದರೆ ಈ ಮೈಕ್ರೋಪ್ಲಾಸ್ಟಿಕ್ಸ್ ನಮ್ಮ ದೇಹವನ್ನು ಸೇರಿ ಅನೇಕ ಮಾರಕ ಕಾಯಿಲೆಗಳಿಗೆ ಕಾರಣವಾಗ್ತಾ ಇದೆ. ಈಗ ಮೀನು ಇತ್ಯಾದಿ ಪ್ರಾಣಿಗಳು, ನೀರಿನಲ್ಲಿ ಜಲಚರ ವಾಸಿಗಳು, ಅವುಗಳನ್ನು ತಿನ್ನುವವರಿಗೆ ಕೂಡ ಮೈಕ್ರೋಪ್ಲಾಸ್ಟಿಕ್ ಅವುಗಳ ಮೂಲಕವಾಗಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಅರ್ಜೆಂಟ್ ನೀಡ್ ಅಂತ ಹೇಳಿದರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಈ ಪ್ಲಾಸ್ಟಿಕ್ ಮುಕ್ತ ಸಮಾಜದ ಕಡೆಗೆ ನಿಮ್ಮೆಲ್ಲರ ಹೆಜ್ಜೆ ಆಗಬೇಕು ಎಂಬುದು ಎಲ್ಲರ ಆಶಯ. ಈ ದಿನ ಜೂನ್ 5, ಪ್ರತಿ ವರ್ಷ ಜೂನ್ ತಿಂಗಳು ಬಂತಂದ್ರೆ ನಂಗೆ ಬಹಳ ಖುಷಿ. ಯಾಕಂದ್ರೆ ಈ ಆರ್ಕಿಡ್ಗಳು ಹೂ ಬಿಡೋ ಒಂದು ಸಮಯ ಪ್ರಾರಂಭ ಆಗುತ್ತೆ. ಅದೇ ಪ್ರಕಾರ ನಮ್ಮ ಮನೆಯಲ್ಲಿ ಒಂದು 30 ವರ್ಷ ಹಳೇದಾದ ಪಾರಿಜಾತದ ವೃಕ್ಷ ಇದೆ. ಆ ಪಾರಿಜಾತದ ವೃಕ್ಷದ ಮೇಲೆ ಕೆಲವೊಂದು ಆರ್ಕಿಡ್ ಸಸ್ಯಗಳನ್ನು ನಾವು ಸಾಕುತ್ತಿದ್ದೇವೆ. ಇದು ಎರಿಡಿಸ್ ಅಂತ ಹೇಳಿ, ಇದು ಎರಿಡಿಸ್ ಎನ್ನುವಂತಹ ಆರ್ಕಿಡ್ ಸಸ್ಯದ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರುವಂಥದ್ದೇ. ಯಾಕೆಂತಂದ್ರೆ ಬಹಳ ಒಂದು ಸುಂದರವಾದ ಹೂಗಳನ್ನು ಆರ್ಕಿಡ್ ಸಸ್ಯಗಳು ಬಿಡುತ್ತವೆ. ಮತ್ತು ಈ ಆರ್ಕಿಡೋಮೇನಿಯಾ ಎಂಬುದು ಇಡೀ ವಿಶ್ವದಾದ್ಯಂತ ಪಸರಿಸಿದೆ. ಇಡೀ ವಿಶ್ವದಲ್ಲೇ ಎಲ್ಲರೂ ಮೊದಲು ಇಷ್ಟಪಡುವ ಹೂವಂದ್ರೆ ಆರ್ಕಿಡ್. ಯಾಕಂದ್ರೆ ಅವು ಕಟ್ ಫ್ಲವರ್ ವ್ಯಾಲ್ಯೂ ಕೂಡ ಹೊಂದಿದೆ. ಅವುಗಳನ್ನ ನಾವು ಕಟ್ ಮಾಡಿ ಆ ಫ್ಲವರ್ ವೇಸ್ ನಲ್ಲಿ ಇಟ್ಟರೆ ಅದನ್ನ ನಾವು ತಿಂಗಳಾನ್ಗಟ್ಲೆ ಅದನ್ನ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕಿ ಅವುಗಳನ್ನ ಫ್ರೆಶ್ ಆಗಿ ಇಡಬಹುದು. ಸೊ ಕಟ್ ಫ್ಲವರ್ ವ್ಯಾಲ್ಯೂ ಸಲುವಾಗಿ, ಅವುಗಳ ಬ್ಯೂಟಿ ಸಲುವಾಗಿ ಈ ಆರ್ಕಿಡ್ ಸಸ್ಯಗಳು ಮಾರ್ಕೆಟ್ ವ್ಯಾಲ್ಯೂ ನಲ್ಲಿ ತುಂಬಾ ಅಗ್ರ ಸ್ಥಾನದಲ್ಲಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ನಮ್ಮ ಮನೆಯಲ್ಲಿ ಬಿಟ್ಟಿರುವಂಥದ್ದು ಎರಿಡಿಸ್ ಮ್ಯಾಕ್ಯುಲೋಸಮ್ ಎನ್ನುವಂತಹ ಸಸ್ಯ. ಈ ಹೂವಿನ ಬಣ್ಣಗಳು ನೋಡಿ ನನಗೆ ಬಹಳ ಖುಷಿಯಾಗುತ್ತೆ ಪ್ರತಿ ವರ್ಷ. ಇದು ಅಮೆಥಿಸ್ಟ್, ಪದ್ಮರಾಗದ ಹರಳು ಅಂತೀವಲ್ಲ, ಆ ಪದ್ಮರಾಗದ ಹರಳಿನ ಬಣ್ಣದ ಹೂಗಳಿವು. ಈ ಹೂ ಬಿಡುವ ಸಮಯದಲ್ಲಿ ಮೈಲ್ಡ್ ಫ್ರಾಗ್ರೆನ್ಸ್ ಇರುತ್ತೆ ಈ ಹೂಗಳಿಗೆ. ಮತ್ತು ಈ ಜೂನ್ ಹಾಗೂ ಜುಲೈ ತಿಂಗಳುಗಳಲ್ಲಿ ಈ ಗೊಂಚಲಾಗಿ ಹೂ ಬಿಟ್ಟಿರುತ್ತೆ. ಈ ಹೂ ಗೊಂಚಲುಗಳು ಬಹಳ ಬೇಗ ಬಾಡೋದೇ ಇಲ್ಲ. ಈ ಹೂಗಳು ಬೇಗ ಉದುರೋದೇ ಇಲ್ಲ. ವಾರಾನುಗಟ್ಲೆ ನಂತರ ನಿಧಾನವಾಗಿ ಒಂದೊಂದೇ ಹೂವು ಉದುರುತ್ತೆ. ಹಾಗಾಗಿ ಈ ಎರಿಡಿಸ್ ಮ್ಯಾಕ್ಯುಲೋಸಮ್ ಹೂ ಬಿಡ್ತು ಅಂತಂದ್ರೆ ನಮ್ಮ ಮನೆಯಲ್ಲಿ ಸಾಧಾರಣ ಒಂದು 2 ತಿಂಗಳ ಕಾಲ ಈ ಪಾಟ್ ಒಳಗೆ ಏನು ನಾವು ಈ ಆರ್ಕಿಡ್ ಅನ್ನ ಇಟ್ಟಿದೀವಲ್ಲ, ಇದು 2 ತಿಂಗಳ ಕಾಲ ಇದೇ ಪಿಂಕ್ ಬಣ್ಣದ ಹೂಗಳಿಂದ ನಳನಳಿಸ್ಬಿಟ್ಟು ನಮಗೆ ತುಂಬಾ ಖುಷಿಯನ್ನು ಕೊಡುತ್ತೆ. ಅದೇ ಪ್ರಕಾರ ಇನ್ನೊಂದು ಎರಿಡಿಸ್ ಜಾತಿಯ ಮತ್ತೊಂದು ಪ್ರಭೇದ ಕೂಡ ನಮ್ಮಲ್ಲಿದೆ. ಇದಕ್ಕೆ ಎರಿಡಿಸ್ ರಿಂಜನ್ಸ್ ಅಂತ ಹೇಳ್ತೀವಿ. ಇದು ಎರಿಡಿಸ್ ಮ್ಯಾಕ್ಯುಲೋಸಮ್ ಡಾರ್ಕ್ ಪಿಂಕ್ ಕಲರ್ ಇದೆ. ಈ ಎರಿಡಿಸ್ ರಿಂಜನ್ಸ್ ಏನಿದೆ, ಇದು ಲೈಟ್ ಪಿಂಕ್ ಕಲರ್ ಫ್ಲವರ್ಸ್ ಇದು. ಮತ್ತೆ ಇದಕ್ಕೆ ಫ್ರಾಗ್ರೆನ್ಸ್ ಇಲ್ಲ. ಇದಕ್ಕೆ ಫ್ರಾಗ್ರೆನ್ಸ್ ಇದೆ, ಇದಕ್ಕೆ ಫ್ರಾಗ್ರೆನ್ಸ್ ಇಲ್ಲ. ಮತ್ತೆ ಈ ಆರ್ಕಿಡ್ ಸಸ್ಯಗಳು ಅಪ್ಪು ಸಸ್ಯಗಳು. ಅಂದ್ರೆ ಇದು ಪಾರಿಜಾತದ ಮರಕ್ಕೆ ಅಂಟಿಕೊಂಡು ಯಾವ ರೀತಿಯಾಗಿ ಇದು ಬೆಳೀತಾ ಇದೆ ಈ ಸಸ್ಯಗಳು, ಇದಕ್ಕೆ ಅಪ್ಪು ಸಸ್ಯಗಳು ಅಂತ ಕೂಡ ಹೇಳ್ತೀವಿ, ಎಪಿಫೈಟ್ಸ್ ಅಂತ. ಎಪಿ ಅಂತಂದ್ರೆ ಎಬವ್, ಫೈಟ್ ಅಂದ್ರೆ ಪ್ಲಾಂಟ್, ಅಂದ್ರೆ ಎಬವ್ ಸಮ್ ಅದರ್ ಪ್ಲಾಂಟ್, ದೀಸ್ ಪ್ಲಾಂಟ್ಸ್ ಆರ್ ಗ್ರೋಯಿಂಗ್ ಬಟ್ ದೇ ಆರ್ ನಾಟ್ ಪ್ಯಾರಾಸಿಟಿಕ್. ಪರಾವಲಂಬಿ ಸಸ್ಯಗಳಲ್ಲ
ಈ ಪಾರಿಜಾತ ವೃಕ್ಷದಿಂದ ಅವು ನೀರನ್ನಾಯ್ತು ಆಹಾರವನ್ನಾಯ್ತು ಹೀರ್ಕೊಳ್ತಾ ಇಲ್ಲ. ಆದರೆ ಇವುಗಳ ಆಶ್ರಯವನ್ನ ಇಟ್ಕೊಂಡು ತಾವು ತಮ್ಮ ವಂಶಾಭಿವೃದ್ಧಿ ಕಾರ್ಯವನ್ನ ಮುಂದುವರಿಸ್ತವೆ. ಯಾಕೆ ಈ ರೀತಿ ಅಂತ ಕೇಳಿದ್ರೆ, ಇವು ಸಾಮಾನ್ಯವಾಗಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೆಳೆಯುವಂಥ ಸಸ್ಯಗಳಿವು. ಆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬಹಳ ಎತ್ತೆತ್ತರದ ಮರಗಳಿರ್ತವೆ. ಇವು ಪುಟ್ಟ ಗಿಡಗಳು. ಈ ಪುಟ್ಟ ಗಿಡಗಳು ನೆಲದ ಮೇಲೆ ಬೆಳೆದ್ರೆ ಸನ್ಲೈಟ್ ಸಿಕ್ಕೋದಿಲ್ಲ. ಸೊ ಸೂರ್ಯನ ಕಿರಣಕ್ಕಾಗಿ ಇವು ಬೇರೆ ಗಿಡಗಳನ್ನು ಆಶ್ರಯಿಸಿಬಿಟ್ಟು ಮರದ ರೆಂಬೆ ಕೊಂಬೆಗಳ ತುದಿಯಲ್ಲಿ, ಬ್ರಾಂಚಸ್ಸಿನ ಸಂದಿಯಲ್ಲಿ ಈ ರೀತಿಯಾಗಿ ಬೆಳೆಯುವಂಥದ್ದು ಇವುಗಳ ಒಂದು ಜೀವನ ಶೈಲಿ. ಈ ಆರ್ಕಿಡ್ ಸಸ್ಯಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ನಿಜವಾಗಿಯೂ ಬಹಳಷ್ಟು ಕುತೂಹಲಕಾರಿ ಅಂಶಗಳು ನಮಗೆ ಕಾಣ್ತವೆ. ಈ ಆರ್ಕಿಡ್ ಸಸ್ಯಗಳಲ್ಲಿ ಈ ರೀತಿಯಾದ ಬೇರುಗಳು, ಕ್ಲಾಸ್ಪಿಂಗ್ ರೂಟ್ಸ್ ಅಂತ ಹೇಳ್ತೀವಿ, ಎಷ್ಟು ಗಟ್ಟಿಯಾಗಿ ಇವು ಹಿಡ್ಕೊಂಡಿದ್ದಾವೆ ನೋಡಿ, ಕ್ಲಾಸ್ಪಿಂಗ್ ರೂಟ್ಸ್. ಆಮೇಲೆ ಇವು ಹ್ಯಾಂಗಿಂಗ್ ರೂಟ್ಸ್ ಅಂತ ಹೇಳಿ. ಈ ಹ್ಯಾಂಗಿಂಗ್ ರೂಟ್ಸ್ ಅಂತಂದ್ರೆ ಇವು ಗಾಳಿಯಲ್ಲೇ ತೇಲಾಡುವಂತಹ ಬೇರುಗಳಿದು. ಇದು ಅಟ್ಮಾಸ್ಫಿಯರ್ ಇಂದ ಮಾಯಿಶ್ಚರ್ ಹೀರ್ಕೊಂಡ್ಬಿಟ್ಟು ಈ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಈ ಆರ್ಕಿಡ್ ಬಿಟ್ಟು ಇನ್ಯಾವ ಸಸ್ಯಗಳಲ್ಲೂ ಈ ರೀತಿ ಗಾಳಿಯಿಂದ ನೀರನ್ನು ಹೀರಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ನಾವು ಕಾಣೋದಿಲ್ಲ. ಇದು ವೆಲಾಮನ್ ಅಂತ ಒಂದು ಡೆಡ್ ಸ್ಪಾಂಜಿ ಟಿಶ್ಯೂ ಇರುತ್ತೆ. ಆದ ಕಾರಣ ಈ ಒಂದು ಸಸ್ಯಗಳಲ್ಲಿ ಇದೊಂದು ವಿಶೇಷವಾದ ವರವನ್ನ ದೇವರು ಈ ಸಸ್ಯಗಳಿಗೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಮರದ ಮೇಲೆ ಬೆಳೀತವೆ, ಅವಕ್ಕೆ ನೀರು ಎರೆಯೋರು ಯಾರು? ಮಳೆಗಾಲದಲ್ಲಿ ಸ್ವಲ್ಪ ಅಲ್ಪ ನೀರು ಅವಕ್ಕೆ ಸಿಕ್ಕತ್ತೆ, ಬಾಕಿಯಂತೆ. ಆದ ಕಾರಣ ಈ ಸಸ್ಯಗಳು ಈ ಸ್ಪೆಷಲ್ ವೆಲಮೆನ್ ರೂಟ್ಸ್ ಇಂದಾಗಿ ಮಾಯಿಶ್ಚರ್ ಅಬ್ಸರ್ವ್ ಮಾಡಿಕೊಂಡು ಸಸ್ಯಗಳಿಗೆ ಅವು ಸಪ್ಲೈ ಮಾಡೋದ್ರಿಂದ ಈ ಆರ್ಕಿಡ್ ಎಲೆಗಳು ಸದಾ ಹಸಿರಾಗೇ ಇರ್ತವೆ. 365 ದಿನ ಹಸಿರಾಗೇ ಇರುವಂತ ಪುಟ್ಟ ಸಸ್ಯಗಳಿದು. ಇಲ್ಲಿ ಇನ್ನೊಂದು ಆರ್ಕಿಡ್ ಸಸ್ಯವನ್ನ ತಾವು ಕಾಣ್ಬೋದು ಪಾರಿಜಾತದ ಮರದ ಮೇಲೇನೆ, ಸೈಂಬಿಡಿಯಂ ಬೈಕಲಾರ್ ಅಂತ ಹೇಳ್ತೀವಿ. ಇದು ಕಳೆದ ತಿಂಗಳು ಬಹಳ ಬ್ಯುಸಿ ಇತ್ತು. ಬ್ರೌನ್ ಅಂಡ್ ಯೆಲ್ಲೋ ಕಲರ್ ಡ್ರೂಪಿಂಗ್ ಫ್ಲವರ್ಸ್ ಬಿಟ್ಟೇ ಬಿಡ್ತು. ಇಡೀ ತಿಂಗಳುಗಳ ಕಾಲ ಈ ಸೈಂಬಿಡಿಯಂ ಹೂ ಬಿಟ್ಟಿತ್ತು ಲಾಸ್ಟ್ ಮಂತ್. ಈ ತಿಂಗಳು ಇದು ಕಾಯಿ ಬಿಡ್ತಾ ಇದೆ. ಇವೆಲ್ಲ ಆರ್ಕಿಡ್ ಕಾಯಿಗಳು, ಸೈಂಬಿಡಿಯಂ ಬೈಕಲಾರ್ದು ಕಾಯಿಗಳಿದು. ಈ ಕಾಯಿಗಳು ಕೂಡ ಬಹಳ ವಿಶೇಷವಾದ ಕಾಯಿಗಳಿವು. ಯಾಕಂತಂದ್ರೆ ಇದಕ್ಕೆ ನಾವು ಬಾಟನಿಯಲ್ಲಿ ಡಿಪ್ಲೊಟೀಜಿಯಂ ಫ್ರೂಟ್ ಅಂತ ಹೇಳ್ತೀವಿ. ಬೇರೆ ಬೇರೆ ರೀತಿಯ ಹಣ್ಣು ಮಾರ್ಪಾಡಾಗುವಿಕೆ ಇದೆ. ಆದರೆ ಇದು ಆರ್ಕಿಡ್ ಸಸ್ಯಗಳಲ್ಲಿ ಮಾತ್ರ ನೋಡುವಂತಹ ಒಂದು ವಿಶೇಷವಾದ ಒಂದು ಫ್ರೂಟ್ ಅಂತಂದ್ರೆ ಇದು ಡಿಪ್ಲೊಟೀಜಿಯಂ ಫ್ರೂಟ್ ಅಂತ. ಈ ಡಿಪ್ಲೊಟೀಜಿಯಂ ಫ್ರೂಟ್ ಅಂದ್ರೆ ಈ ಕ್ಯಾಪ್ಸೂಲ್ ಫ್ರೂಟ್, ಈ ಬೆಂಡೆಕಾಯಿ ಬೀನ್ಸ್ ತರನೇ ಕ್ಯಾಪ್ಸೂಲ್ ಅದು. ಆದ್ರೆ ಇನ್ಫೀರಿಯರ್ ಓವರಿ ಅಂದ್ರೆ ಈ ಹೂವಿನ ಕೆಳಭಾಗದಲ್ಲಿ ಅಂಡಾಶಯ ಇರುತ್ತೆ, ಅದಕ್ಕೆ ಇನ್ಫೀರಿಯರ್ ಓವರಿ ಕಂಡೀಷನ್ ಅಂತೀವಿ. ಅಲ್ಲಿಂದ ಡೆವಲಪ್ ಆಗುವಂತ ಕ್ಯಾಪ್ಸೂಲ್ಸ್ಗೆ ನಾವು ಡಿಪ್ಲೊಟೀಜಿಯಂ ಅಂತೀವಿ. ಇದು ಕೂಡ ಬಹಳ, ಇದೊಂದು ಸಸ್ಯ ಕುಟುಂಬದಲ್ಲಿ ಮಾತ್ರ ನಾವು ಡಿಪ್ಲೊಟೀಜಿಯಂ ಕಾಣುವಂಥದ್ದು. ಇದ್ರ ಒಳಗಡೆ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಮೈಕ್ರೋಸ್ಕೋಪಿಕ್ ಸೀಡ್ಸ್ ಇರ್ತವೆ. ಆ ಸೀಡ್ಸಿಗೆ ಸಣ್ಣ ಸಣ್ಣ ರೆಕ್ಕೆ ಇರುತ್ತೆ. ಈ ಕ್ಯಾಪ್ಸೂಲ್ ಒಡೆದ ಕೂಡಲೇ ಗಾಳಿಗೆ ಧೂಳಿನ ಕಣದೋಪಾದಿಯಲ್ಲಿ ಹಾರ್ಕೋತ ಬೀಜಗಳೆಲ್ಲ ಪ್ರಸರಣಕ್ಕಾಗಿ ಕಾಡು ತುಂಬಾ ಅಡ್ಡಾಡುತ್ತೆ. ಆದರೆ ಆ ಎಲ್ಲ ಬೀಜಗಳು ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಒಂದು ಕಾಯಿಂದ ಪ್ರೊಡ್ಯೂಸ್ ಆಗಿದ್ರು ನಮಗೆ ಮುಂದಿನ ವರ್ಷ ಒಂದು ಸೈಂಬಿಡಿಯಂ ಸಸ್ಯ ಸಿಕ್ಕೋದಿಲ್ಲ. ಯಾಕಂದ್ರೆ ಇದರ ಜರ್ಮಿನೇಷನ್, ಇದರ ಮೊಳಕೆ ಒಡೆಯುವಿಕೆ ಕೂಡ ಒಂದು ಬಹಳ ಪೆಕ್ಯೂಲಿಯರ್ ಆದ ಒಂದು ಪ್ರಕ್ರಿಯೆ. ಅಂದ್ರೆ ಅದಕ್ಕೆ ಒಂದು ಫಂಗಲ್ ಪಾರ್ಟ್ನರ್ ಬೇಕು, ಮೈಕೋರೈಸಲ್ ಅಸೋಸಿಯೇಷನ್ ಬೇಕು. ಆ ಬೀಜ ಮೊಳಕೆ ಹೊಡಿಬೇಕಾದ್ರೆ ಒಂದು ಫಂಗಸ್ಸಿನ ಸಹಾಯ ಬೇಕು ಅದಕ್ಕೆ. ಆ ಫಂಗಸ್ ಇತ್ತಂದ್ರೆ ಮೊಳಕೆ ಹೊಡೆಯುತ್ತೆ, ಇಲ್ಲ ಅಂದ್ರೆ ಹೊಡೆಯೋದಿಲ್ಲ, ಆ ತರ. ಆದ್ರಿಂದ ಆ ಪರ್ಟಿಕ್ಯುಲರ್ ಫಂಗಸ್ ಇದಕ್ಕೆ ಸಿಗ್ಬೇಕಲ್ಲ ಕಾಡಲ್ಲಿ, ಸಿಕ್ಕಿದ್ರೆ ಮೊಳಕೆ ಹೊಡೆಯುತ್ತೆ, ಇಲ್ಲದೆ ಇದ್ರೆ ಇಲ್ಲ. ಹಾಗಾಗಿ ಜರ್ಮಿನೇಷನ್ನು, ಈ ಮೊಳಕೆ ಹೊಡೆಯೋ ಪ್ರಕ್ರಿಯೆ ತುಂಬಾ ಕಷ್ಟದ ಕೆಲಸ ಈ ಆರ್ಕಿಡ್ ಸಸ್ಯ ಕುಟುಂಬದಲ್ಲಿ. ಆದ್ರೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳ್ತೀವಿ. ಈ ಒಂದು ಗಿಡದ ಕೆಳಭಾಗದ ಒಂದು ಕಾಂಡದ ತುಂಡುಗಳನ್ನ ನಾವು ಬೇರ್ಪಡಿಸ್ಬಿಟ್ಟು ನಾವು ಇದನ್ನ ಪ್ರಾಪಗೇಷನ್ ಅನ್ನ ಮಾಡಬಹುದು. ಇಲ್ಲಿ ಇನ್ನೊಂದು ಆರ್ಕಿಡ್ ಸಸ್ಯ ಇದೆ, ಇದಕ್ಕೆ ಅಕ್ಯಾಂಪೆ ಅಂತ ಹೇಳ್ತೀವಿ. ಅಕ್ಯಾಂಪೆ ಪ್ರಿಮೋರ್ಸಾ ಅಂತ ಹೇಳಿ ಇದು. ಈ ಅಕ್ಯಾಂಪೆ ಪ್ರಿಮೋರ್ಸಾ ತುಂಬಾ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬಹಳ ಸರ್ವೇ ಸಾಮಾನ್ಯವಾದ ಒಂದು ಆರ್ಕಿಡ್ ಇದು. ಹೆಚ್ಚಾನೆಚ್ಚು ಎಲ್ಲ ಮರಗಳಲ್ಲಿ ಈ ಅಕ್ಯಾಂಪೆ ಪ್ರಿಮೋರ್ಸಾ ಹೂ ಬಿಡುತ್ತೆ. ಒಂದು ಸಾಧಾರಣ 3-4-5 ತಿಂಗಳುಗಳ ಕಾಲ ಇದು ಹೂ ಬಿಡ್ತಾ ಇರುತ್ತೆ. ಇದು ಬಹಳ ರೋಬಸ್ಟ್ ಆರ್ಕಿಡ್, ಇದು ತುಂಬಾ ಸರ್ವೇ ಸಾಮಾನ್ಯವಾದವು. ವೆರಸ್ ಈ ಎರ್ಡಿಸ್ ಮ್ಯಾಕ್ಯುಲೋಸಮ್ಮು, ರಿಂಜೆನ್ಸು ಇವೆಲ್ಲ ಸ್ವಲ್ಪ
ಕಡಿಮೆ ನಂಬರಲ್ಲಿ ಇರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ. ಇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಇದು ಯಲ್ಲಾಪುರದಿಂದ ಇತ್ತೀಚೆಗೆ ನಿಧನರಾದ ದೇಶದ ಅತ್ಯಂತ ದೊಡ್ಡ ಟ್ಯಾಕ್ಸಿಡರ್ಮಿಸ್ಟ್, ಸೀನಿಯರ್ ಮೋಸ್ಟ್ ಟ್ಯಾಕ್ಸಿಡರ್ಮಿಸ್ಟ್ ಆಫ್ ಇಂಡಿಯಾ ಶ್ರೀ ಮೋಹನ್ ಮೋರೆ ಅಂತ ನಮ್ಮ ಧಾರವಾಡದವರು ಕರ್ನಾಟಕ ಕಾಲೇಜ್ ಝುವಾಲಜಿ ಮ್ಯೂಸಿಯಂ ಅನ್ನ ಡೆವಲಪ್ ಮಾಡಿದ ಹಿರಿಯ ಮನುಷ್ಯ. ಅವರು ಈಗ ಒಂದು 2 ತಿಂಗಳ ಕೆಳಗೆ ನಿಧನರಾದರು. ಅವರು ಡಾಕ್ಟರ್ JC ಉತ್ತಂಗಿ ಅಂತ ಅವ್ರ ಜೊತೆಗೆ ಕಾಡುಗಳಲ್ಲೆಲ್ಲ ಅಡ್ಡಾಡ್ತಾ ಇದ್ರು ಅನಿಮಲ್ಸ್ ಕಲೆಕ್ಷನ್ ಸಲುವಾಗಿ, ಫೋಟೋಗ್ರಫಿ ಸಲುವಾಗಿ. ಆ ಸಮಯದಲ್ಲಿ ಅವರು ಯಲ್ಲಾಪುರದಿಂದ ತಂದು ತಮ್ಮ ಮನೆ ಮರದ ಬಡ್ಡೆ ಮೇಲೆ ಇದನ್ನ ಹಚ್ಚಿದ್ರು. ಹಾಗಾಗಿ ಅವರ ನೆನಪಿಗಾಗಿ ಒಂದು ಸಸ್ಯವನ್ನ ಕೊಡಬೇಕಂತ ನಾನು ಕೇಳ್ಕೊಂಡಾಗ ಅವರು ಮೋಹನ್ ಮೋರೆ ಅವರು ಈ ಸಸ್ಯವನ್ನ ನಮ್ಮ ಮನೆಗೆ ತಂದು ಕೊಟ್ಟಿದ್ದಾರೆ. ಹಾಗಾಗಿ ಇದು ಮೋಹನ್ ಮೋರೆ ಅವರ ನೆನಪಿಗಾಗಿ ಇರುವಂತಹ ಒಂದು ಆರ್ಕಿಡ್ ಸಸ್ಯ, ಸೈಂಬಿಡಿಯಂ ಬೈಕಲಾರ್. ಸೊ ಈ ಪ್ರಕಾರ ನಮ್ಮ ಮನೆಯಲ್ಲಿ ಒಂದು 4 ಜಾತಿ ಆರ್ಕಿಡ್ ಸಸ್ಯಗಳು ಇದೆ. ಈ ಆರ್ಕಿಡ್ ಸಸ್ಯಗಳು ಅಳಿವಿನತ್ತ ಸಾಗ್ತಾ ಇದೆ. ಯಾಕಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತೀವಿ, ಅಂದ್ರೆ ಕಾಡುಗಳನ್ನೇ ಕಡಿತಾ ಇರುವಾಗ ಕಾಡಿನ ಮರದ ಮೇಲೆ ಬೆಳೆಯೋ ಈ ಪುಟ್ಟ ಮಕ್ಕಳಿಗೆ ಆವಾಸ ಸ್ಥಾನ ಎಲ್ಲಿದೆ? ಆವಾಸ ಸ್ಥಾನ ನಾಶ, ಹಾಗೂ ಕ್ಲೈಮ್ಯಾಟಿಕ್ ವೇರಿಯೇಷನ್ಸ್, ಇದಕ್ಕೆ ತುಂಬ ಹೆವಿ ರೈನ್ಫಾಲ್ ಅಲ್ಲಿ ಬೆಳೆಯುವಂಥ ಸಸ್ಯಗಳಿವು. ಈ ಕ್ಲೈಮ್ಯಾಟಿಕ್ ವೇರಿಯೇಷನ್ ಇಂದಾಗಿ ರೈನ್ಫಾಲ್ ಕಡಿಮೆ ಆಗಿದೆ, ಹ್ಯಾಬಿಟ್ಯಾಟ್ ಇಲ್ಲ ಅವುಗಳಿಗೆ, ಕಾಡು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ಸಸ್ಯಗಳ ಈ ಆರ್ಕಿಡ್ ಸಂತತಿ ತುಂಬ ಅಳಿವಿನ ಅಂಚಿನತ್ತ ಸಾಗ್ತಾ ಇದೆ. ಹಾಗಾಗಿ ಆರ್ಕಿಡ್ ಪ್ರೇಮಿಗಳ ಸಂಖ್ಯೆಯು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ತಮ್ಮ ಮನೆ ಟೆರೆಸ್ ಮೇಲೆ ಬೆಳೆಸ್ತಾ ಇದ್ದಾರೆ ಆರ್ಕಿಡ್ಸನ್ನ, ತಮ್ಮ ಪುಟ್ಟ ಗಾರ್ಡನ್ ಅಲ್ಲಿ ಬೆಳೆಸ್ತಾ ಇದ್ದಾರೆ. ನಮ್ಮ ಧಾರವಾಡದಲ್ಲಿ ಕೂಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆರ್ಕಿಡ್ ಪ್ರಾಪಗೇಷನ್ ಸಲುವಾಗಿ ಒಂದು ಗ್ರೀನ್ ಹೌಸ್ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಆರ್ಕಿಡ್ ಸಸ್ಯಗಳನ್ನು ಉಳಿಸಿ ಬೆಳೆಸೋದು ಕೂಡ ನಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಧನ್ಯವಾದ.